ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲಿಂದ ವೃಷಭ ರಾಶಿಯ ಎಲ್ಲ ವೀಕ್ಷಕರಿಗೆ ಶುಭವಂದನೆಗಳು. ಸ್ನೇಹಿತರೆ, ನಿಮ್ಮಷ್ಟು ಸಹನೆ ಉಳ್ಳವರು ಯಾರೂ ಇಲ್ಲ, ಹಾಗೆ ನಿಮ್ಮಷ್ಟು ಹಠ ಮಾಡೋರು ಯಾರೂ ಇಲ್ಲ. ಯಾಕೆಂದರೆ ಈ ರಾಶಿಯಲ್ಲಿ ಈ ಪ್ರೆಸೆಂಟಾಗಿ ಶನಿಗ್ರಹದ ಆಶೀರ್ವಾದ ಇದೆ ಆಯಿತಾ. ಶನಿಗ್ರಹ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಈ 2026ನೇ ಇಸ್ವಿಲಿ. ಆದರೆ ನಿಮ್ಮ ಒಂದು ಹಠಮಾರಿ ಸ್ವಭಾವ ಏನಿದೆ ಅದನ್ನು ನೀವು ಈ ವರ್ಷ ಕಡಿಮೆ ಮಾಡ್ಕೋಬೇಕು. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರ ಅಷ್ಟೇ ನೀವು ಹಠ ಮಾಡೋಂಥ ಸ್ವಭಾವದಾರಾಗಿರೋದ್ರಿಂದ ನಿಮಗೆ ಏನು ಕೆಲಸದಲ್ಲಿ ನೀವು ಪಡೋಂಥ ಪರಿಶ್ರಮಕ್ಕೆ ದೇವರು ನಿಮಗೆ ಈ ಒಂದು ವರ್ಷ ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಾ ಬರ್ತಾನೆ. ಸ್ನೇಹಿತರೆ ನಮಸ್ಕಾರ, ಈ ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆಯೇ ಈ 2026ನೇ ಹೊಸ ವರ್ಷದ ಒಂದು ಶುಭಗಳಿಗೆ ಹೇಗಿದೆ ನಿಮ್ಮ ವೃಷಭ ರಾಶಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. 2027ರಲ್ಲಿ ನಿಮಗೆ ಶನಿ ಕಾಟ ಆರಂಭ ಆಗುತ್ತೆ 7:30. ಸೊ ಅದಕ್ಕೆ ನೀವು ಪ್ರಿಪೇರ್ ಆಗಲೇಬೇಕು. ಬಟ್ ಎಂಜಾಯ್ ಮಾಡಿ. 2026 ಇದು ಒಂದೇ ವರ್ಷ ನಿಮಗೆ ಚಾನ್ಸ್ ಇರೋದು. 2027ನೇ ಇಸ್ವಿದು ಶನಿ ಒಂದು 7:30 ಸ್ಟಾರ್ಟ್ ಆಗೋದ್ರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ, ಹಣಕಾಸಿನ ಸಮಸ್ಯೆ ಕಾಡುತ್ತೆ, ಉದ್ಯೋಗ ವ್ಯಾಪಾರ ಎಲ್ಲ ಕೂಡ ನಿಮಗೆ ತೊಂದರೆಗಳಾಗ್ತವೆ. ದಯವಿಟ್ಟು 2026ನೇ ಇಸ್ವಿಲಿ ನಿಮಗಿರ್ತಕ್ಕಂಥ ಶನಿಯ ಒಂದು ಅನುಗ್ರಹ ಹಾಗೂ ಗುರುಬಲದಿಂದ ಬಂದಿರತಕ್ಕಂಥ ಹಣನ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ. ಫ್ಯೂಚರ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ. ಅದೇ ಜೊತೆಗೆ ನಾನಿವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ರಾಹು, ಕೇತು, ಗುರು ಮತ್ತು ಶನಿ ಈ 4 ಗ್ರಹಗಳು ಏನು ಸ್ಥಾನ ಪಲ್ಲಟ ಮಾಡ್ತವೆ, ಇವರ ಒಂದು ಚಲನೆಯಿಂದ 2026ರಲ್ಲಿ ಯಾವ ಥರ ನಿಮಗೆ ಒಂದು ಭವಿಷ್ಯ ಇದೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ಇವಾಗ, ಓಕೆನಾ. ಮೊದಲನೇದಾಗಿ ಉದ್ಯೋಗದ ಬಗ್ಗೆ ಮಾತಾಡೋದಾದರೆ ಗುರುಬಲ ಇರೋದ್ರಿಂದ ಟೋಟಲ್ ಈ ಇಡೀ 2026 ಅಪ್ ಟು ಡಿಸೆಂಬರ್ವರೆಗೂ ಶನಿಯ ಅನುಗ್ರಹವೂ ಇರೋದ್ರಿಂದ, ಸೊ 2 ಗ್ರಹಗಳ ಒಂದು ಹೆಲ್ಪ್ ಇರೋದ್ರಿಂದ ನೀವು ಏನು ಕೆಲಸಕ್ಕೆ ಕೈ ಹಾಕಿದ್ರು ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ ಆಯಿತಾ. ಆದರೆ ನಿಮಗೆ ಪ್ರಾಫಿಟ್ ಬರೋದು ಸ್ವಲ್ಪ ಡಿಲೇ ಆಗುತ್ತೆ. ಸ್ಲೋ ಪ್ರೊಸೆಸ್. ಹೇಗೆ ಅಂದರೆ, ನೀವು ಯಾವುದೇ ಒಂದು ವ್ಯವಹಾರ ಮಾಡ್ತಿದ್ದೀರಾ ಅಥವಾ ಸಣ್ಣ ಪುಟ್ಟ ಒಂದು ಕಾಂಟ್ರಾಕ್ಟ್ ಇಟ್ಕೊಂಡಿದ್ದೀರಾ, ಗೌರ್ಮೆಂಟ್ ಆಧಾರಿತ ಕಾಂಟ್ರಾಕ್ಟ್ ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಎಲ್ಲವೂ ಮುಗಿತಾವೆ. ನಿಮ್ಮ ಎಲ್ಲ ಕೆಲಸಗಳು ಮುಗ್ದಿರ್ತವೆ. ಆದರೆ ನಿಮಗೆ ಅಮೌಂಟು ಅಂದರೆ ನಿಮ್ಮ ಒಂದು ಪೇಮೆಂಟ್ ಏನಿದೆ ಅದು ಬರೋದು ಸ್ವಲ್ಪ ಡಿಲೇ ಆಗುತ್ತೆ, ಪ್ರೊಸೆಸ್ ಲೇಟ್ ಆಗುತ್ತೆ. ಆದರೆ ಅದು ಖಂಡಿತ ನಿಮಗೆ ಸಿಗುತ್ತೆ. ನಾವು ಯಾವುದೂ ವ್ಯವಹಾರ ಮಾಡಲ್ಲ, ಏನು ಮಾಡ್ತಾಯಿಲ್ಲ ಅಂದರೆ ನೀವು ಇನ್ವೆಸ್ಟ್ ಮಾಡಿರ್ತೀರ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರ. ಇವಾಗ ಇನ್ವೆಸ್ಟ್ ಮಾಡಿದ್ದು ನಿಮಗೆ ಅಮೌಂಟ್ ಬರೋದು ಯಾವಾಗ? 1 ಇಯರ್ ಆದಮೇಲೆ ಅಲ್ವಾ. ಸೊ ಆ ಥರ ಇದು ಕೂಡ ನಿಮಗೆ ನೀವು ಮಾಡ್ತಕ್ಕಂಥ ಕೆಲಸದ ಅಮೌಂಟು ಸಡನ್ನಾಗಿ ನಿಮಗೆ ಸಿಗೋಲ್ಲ. ಶೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಪ್ರಾಫಿಟಲ್ಲಿ ನಿಮಗೆ ಕಾಣ್ತಿರುತ್ತೆ, ಬಟ್ ಅದು ನಿಮ್ಮ ಕೈಗೆ ಬರೋದು ಸ್ವಲ್ಪ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ. ಅದೆಲ್ಲ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಂಡು ಮಾಡಿ. ಎಲ್ಲೇ ನೀವು ಯಾವುದೇ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾಯಿರಿ, ಎಕ್ಸಾಂಪಲ್ ನೀವು ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ದೀರಾ, ಬಾಡಿಗೆ ಕೊಟ್ಟಿದ್ದೀರಾ, ಸೊ ಅಲ್ಲಿಂದ ಕೂಡ ಹಣ ನಿಮಗೆ ಬೇಗ ಬರೋಲ್ಲ. ನೀವೇ ಅವ್ರಿಗೆಲ್ಲ ಬೆನ್ನಿಂದ ಬಿದ್ದು ದುಡ್ಡಿಸ್ಕೋಬೇಕು ಅಷ್ಟೊಂದು. ಇಲ್ಲ ನೀವು ಬೇರೆ ಕೆಲಸಕ್ಕೆ ಹೋಗಿದ್ದೀರಾ, ಅಲ್ಲಿ ನಿಮಗೆ ಬರ್ತಕ್ಕಂಥ ಸ್ಯಾಲ್ರಿ ಕೂಡ ಅಷ್ಟೇ ಡಿಲೇ ಆಗುತ್ತೆ. ಕೆಲಸ ಬಿಟ್ಟಿರ್ತೀರ, ನೀವು ಕೆಲಸ ಬಿಟ್ಟ ಮೇಲೂ ನಿಮಗೆ ಬರ್ತಕ್ಕಂಥ ಒಂದು ಹಣ ಏನಿರುತ್ತೆ ಅದಲ್ಲಿ ಸ್ಟ್ರಕ್ ಆಗಿರುತ್ತೆ. ಸೊ ಬೇಗ ಸಿಗೋಲ್ಲ, ಲೇಟಾಗಿ ಸಿಗುತ್ತೆ, ಬಟ್ ಖಂಡಿತ ನಿಮಗೆ ಸಿಗುತ್ತೆ. ಮಿಸ್ ಅಂತೂ ಮಾಡ್ಕೋಬೇಡಿ, ಅದು ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಲೇ ಹೇಳ್ತೀನಿ ಆಯಿತಾ. ಇನ್ನು ಗುರುವಿನ ಒಂದು ಅನುಗ್ರಹ ನಿಮಗೆ ಈ ಒಂದು ವರ್ಷ ತುಂಬ ಚೆನ್ನಾಗಿರೋದ್ರಿಂದ ದಯವಿಟ್ಟು ನೀವು ರಾಘವೇಂದ್ರ ಸ್ವಾಮಿ ಆಗಿರಲಿ ಅಥವಾ ದತ್ತಾತ್ರೇಯ ಸ್ವಾಮಿ ಆಗಿರಲಿ ಇಲ್ಲ ಸಾಯಿಬಾಬಾ ದೇವರಾಗಿರಲಿ, ಈ 3 ದೇವಸ್ಥಾನಗಳಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಅವರವರ ವಾರಕ್ಕೆ, ಸಾಯಿಬಾಬಾ ಅಂದರೆ ಗುರುವಾರ, ದತ್ತಾತ್ರೇಯ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು ಕೂಡ ಗುರುವಾರನೇ. ಸೊ ಆ ಒಂದು ದಿನಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ನಿಮಗೇನು ನಿಮ್ಮ ಒಂದು ಸ್ಟ್ರಕ್ ಆಗಿರೋ ಅಮೌಂಟು ವಾಪಸ್ ನಿಮಗೆ ಬೇಗ ಸಿಗುತ್ತೆ ಆಯಿತಾ. ಸೊ ಆ ಥರ ನೀವು ದೇವರ ಒಂದು ಆಶೀರ್ವಾದ ಪಡ್ಕೊಂಡು, ನಿಮಗೆ ಮೇವರೆಗೂ ಮಾತ್ರ ಈ ಥರ ಒಂದು ಪ್ರಾಬ್ಲಮ್ ಇರುತ್ತೆ, ಮೇ ಆದಮೇಲೆ ನಿಮಗೆ ಚೆನ್ನಾಗುತ್ತೆ ಆಯಿತಾ. ಅಲ್ಲಿವರೆಗೂ ನಿಮಗೆ ಸ್ವಲ್ಪ ತೊಂದರೆ ಇರೋದ್ರಿಂದ ದೇವ್ರ ದರ್ಶನ ಮಾಡ್ಕೊಳ್ಳಿ, ನಿಮಗೆಲ್ಲ ವ್ಯಾಪಾರಗಳಲ್ಲೂ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಉದ್ಯೋಗ ಮಾಡ್ತಿದ್ದೀರಾ ಪ್ರೆಸೆಂಟಾಗಿ ಬೇರೆಯವ್ರ ಹತ್ರ ಅಂತಂದರೆ, ಈಗಿರ್ತಕ್ಕಂಥ ಕೆಲಸ ಸ್ಥಳದಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ಅಲ್ಲೇ ನಿಮಗೇನು ತೊಂದರೆ ಇಲ್ಲ. ಸೊ ವರ್ಕು ಅವ್ರು ಏನು ಕೊಡ್ತಾರೆ ಅದನ್ನು ನೀವು ಮಾಡ್ತಿದ್ದೀರಾ, ಅಲ್ಲಿ ನಿಮಗೆ ಒಳ್ಳೆಯ ಗೌರವ ಕೂಡ ಸಿಗುತ್ತೆ, ಪೇಮೆಂಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಸಲ ಮನಸ್ತಾಪಗಳು ಉಂಟಾಗಿ ನಿಮ್ಮ ಒಂದು ಅಡ್ಮಾರಿ ಸ್ವಭಾವದಿಂದ ನೀವೇನಾದರೂ ಕೆಲಸ ಬಿಟ್ಟರೆ ಅಲ್ಲಿ ಅಂದರೆ ನಿಮ್ಮ ಪೇಮೆಂಟು ಡಿಲೇ ಆಗುತ್ತೆ, ಸ್ಟ್ರಕ್ ಆಗಿಬಿಡುತ್ತೆ, ಬೇಗ ಸಿಗೋದಿಲ್ಲ. ಇಲ್ಲ ಆ ಕೆಲಸ ಬಿಟ್ಟು ನಾವು ಬೇರೆ ಕಡೆ ಜಾಯ್ನ್ ಆಗಬೇಕು ಅಂತ ನೀವು ಅಂದ್ಕೊಂಡ್ರೆ ಉದ್ಯೋಗ ನಿಮಗೆ ಬೇರೆ ಕಡೆ ಡೆಫಿನೆಟ್ಲಿ ಸಿಗುತ್ತೆ. ಈ ಒಂದು ವರ್ಷ ಉದ್ಯೋಗದ ವಿಚಾರದಲ್ಲಿ ನಿಮಗೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಕೆಲಸ ಸಿಗುತ್ತೆ, ಟ್ರೈ ಮಾಡಿ, ಸಿಗುತ್ತೆ. ನೀವು ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಅದೇ ಲಾಭಸ್ಥಾನದಲ್ಲಿ ಶನಿಗ್ರಹ ಇರೋದ್ರಿಂದ
ಅವ್ರ ಅನುಗ್ರಹ ಒಳ್ಳೆಯದೇ, ಸ್ವಲ್ಪ ಲೋ ಪ್ರೆಸಸ್ ಇರುತ್ತೆ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಬಟ್ ಅದಕ್ಕೋಸ್ಕರ ನೀವು ಜಗಳ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಪೇಮೆಂಟ್ ಏನಿದೆ ಅದು ನಿಮಗೆ ಖಂಡಿತ ಬಂದೇ ಬರುತ್ತೆ. ಇನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ, ಈ ಒಂದು 2026 ಗುರುವಿನ ಅನುಗ್ರಹ ನಿಮಗೆ ಜಾಸ್ತಿ ಇರೋದು ಆಯಿತಾ. ಜಾಸ್ತಿ ಇರೋದ್ರಿಂದ ಜೂನ್ವರೆಗೂ, ಅಪ್ ಟು ಜೂನ್ವರೆಗೂ ತುಂಬ ಒಳ್ಳೆಯದಿದೆ. ಈ ಒಂದು ಟೈಮಲ್ಲಿ ನೀವು ಈಗೇನಾದರೂ ನೀವು ಪೊಲೀಸ್ ಇಲಾಖೆ ಅಥವಾ ಮೆಡಿಕಲ್, TET, CET ಈ ಥರ ಎಕ್ಸಾಮ್ಸಿಗೆ ಏನಾದರೂ ನೀವು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ 2026ರಲ್ಲಿ ನೀವು ಯಾವುದೇ ಎಕ್ಸಾಮ್ ಕಟ್ಟಿರಿ, ನಿಮಗೆ ಅವೆಲ್ಲ ಎಕ್ಸಾಮಲ್ಲೂ ನೀವು ಪಾಸ್ ಆಗೇ ಆಗ್ತೀರ, 100% ಪಾಸ್ ಆಗ್ತೀರ. ಯಾಕೆಂದರೆ ಗುರುವಿನ ಅನುಗ್ರಹ ನಿಮಗೆ ಜಾಸ್ತಿ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ನೀವು ಯಾವುದೇ ಒಂದು ಎಕ್ಸಾಮಲ್ಲೂ ನೀವೇನು ಓದ್ತೀರಾ ಅದೆಲ್ಲ ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಗುರುಗ್ರಹ ಅನುಭವ ಏನಿದೆ, ಅವರೊಂದು ಅನುಗ್ರಹ ಏನಿದೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಎಕ್ಸಾಮ್ ಕಟ್ಟಿ ಖಂಡಿತ ಪಾಸ್ ಆಗ್ತೀರಾ. ಅದು ನಿಮಗೆ ಅಕಸ್ಮಾತ್ ನೀವೇನಾದರೂ ಫಾರಿನ್ ಕಂಟ್ರೀಸಿಗೆ ಹೋಗಿ ಹೈಯರ್ ಎಜುಕೇಷನಿಗೋಸ್ಕರ ಹೋಗ್ತಿದ್ದೀರಾ ಅಂತಂದರೆ ಅದು ಕೂಡ ನಿಮಗೆ ಗುಡ್ ಅಂತಲೇ ಅನಿಸ್ಬೋದು. ಟೋಟಲಿ ಹೇಳ್ಬೇಕಂದ್ರೆ ಅಪ್ ಟು ಜೂನ್ ಇಟ್ಸ್ ಎ ವೆರಿ ಗುಡ್ ಟೈಮ್ ಫಾರ್ ಎಜುಕೇಷನ್. ಸೊ ಆಯಿತಾ, ನೀವು ಓದ್ಬೋದು, ಚೆನ್ನಾಗಿ ಓದಿ. ಬೇರೆ ಕಂಟ್ರಿಗೆ ಹೋಗಿ ಏನಾದರೂ ನೀವು ಚೆನ್ನಾಗಿ ಓದಬೇಕು ಅಂದ್ಕೊಂಡ್ರೆ ಅಲ್ಲಿ ಕೂಡ ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ, ಟ್ರೈ ಮಾಡಿ. ಇನ್ನು ಕುಟುಂಬದ ವಿಚಾರದಲ್ಲಿ ಬರೋದಾದರೆ, ಕುಟುಂಬದಲ್ಲಿ ಆಲ್ಮೋಸ್ಟ್ ನೀವು ನಿಮ್ಮ ಒಂದು ಸಹೋದರ ಸಂಬಂಧಗಳಲ್ಲಿ ಅಥವಾ ನಿಮ್ಮ ತಂದೆ ತಾಯಿ ಜೊತೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮನಸ್ತಾಪ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡಿದ್ದೀರಾ ಅಂತಂದರೆ ಅವೆಲ್ಲ ಈ ಒಂದು ವರ್ಷದಲ್ಲಿ ತುಂಬ ಒಳ್ಳೆಯದಾಗುತ್ತೆ, ಸರಿ ಹೋಗುತ್ತೆ. ಬಟ್ ಎಲ್ಲಿವರೆಗೂ, ಅಪ್ ಟು ಮೇವರೆಗೂ ಯಾವುದೇ ರೀತಿಯ ಹೊಂದಾಣಿಕೆ ಆಗಲ್ಲ ಆಯಿತಾ. ಮೇ ಆದಮೇಲೆ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ದು ನೀವೇ ಸೋತ್ಬಿಟ್ಟು ಓಕೆ ನಾನು ಇವೆಲ್ಲಕ್ಕೂ ಓಕೆ ಅಂತೀನಿ ಅಂತ ಹೇಳಿ ಒಪ್ಕೊಂಡ್ರಿ ಅಂತಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ವಿಷಯದಲ್ಲಿ ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ಎಲ್ಲರೂ ಶಾಂತಿಯಿಂದ ಇರ್ಬೋದು. ಚೆನ್ನಾಗಿದೆ, ಸಂತೋಷಕರವಾದ ವಾತಾವರಣ ಅಂತೂ ನಿಮ್ಮ ಫ್ಯಾಮಿಲಿಯಲ್ಲಿ. ಅದು ಎಲ್ಲಿಂದ ಜೂನಿಂದ ಆಮೇಲೆ ಇರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ಅಲ್ಲಿ ಜೂನಿಂದ ಅಪ್ ಟು ಡಿಸೆಂಬರ್ವರೆಗೂ ಮಾತ್ರ. ಮತ್ತು ನಿಮಗೆ ನೆಕ್ಸ್ಟ್ ಇಯರ್ 2027 ಶನಿ ಕಾಟ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಇವಾಗಿಂದಲೇ ನೀವು ಎಲ್ಲರೂ ಬಾಯಲ್ಲೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ವ್ಯಕ್ತಿ ಅಂತ ಅನ್ಸ್ಕೊಳ್ಳೋ ಅಂಥ ಒಂದು ಭಾವನೆನ ಹುಟ್ಟಾಕ್ಬೇಕು ನೀವು. ಇಲ್ಲ ಅಂತಂದರೆ ಬರ್ತಾ ಬರ್ತಾ ನಿಮ್ಮದು ಜೀವನ ಸ್ವಲ್ಪ ಹದಗೆಡೋಂಥ ಸಂಭವ ಜಾಸ್ತಿ ಇದೆ ಆಯಿತಾ. ಇನ್ನು ನಮಗಿನ್ನೂ ಮದುವೆ ಆಗಿಲ್ಲ, ಹುಡುಗಿ ಹುಡುಕ್ತಿದ್ದೀವಿ ಅಂತ ಅಂದ್ಕೊಳ್ಳೋರಿಗೆ ಮಾರ್ಚ್, ಏಪ್ರಿಲ್ ಮತ್ತು ಜೂನ್ ಈ ಒಂದು 3 ತಿಂಗಳಲ್ಲಿ ನೀವೇನಾದರೂ ಟ್ರೈ ಮಾಡಿದರೆ ನಿಮಗೆ ಒಳ್ಳೆಯ ಒಂದು ಸಂಬಂಧ ಸಿಗೋಂಥ ಚಾನ್ಸಸ್ ಇದೆ. ಈ ತಿಂಗಳಲ್ಲಿ ಮಾತ್ರ ಟ್ರೈ ಮಾಡಬೇಕು. ಮಾರ್ಚು, ಏಪ್ರಿಲು ಮತ್ತು ಜೂನ್ 3 ತಿಂಗಳಲ್ಲಿ ಟ್ರೈ ಮಾಡಿ, ನಿಮ್ಗೆ ಗ್ಯಾರಂಟಿ ಸಿಗುತ್ತೆ. ನೀವೆಲ್ಲಿ ಯಾವುದೇ ಸಂಬಂಧಗಳು ನೀವು ಹುಡುಕ್ತಾ ಇದ್ದೀರಾ ಅಥವಾ ಹುಡುಕಿದ್ದೀರಾ, ಮಾತಾಡಿದ್ದೀರಾ, ಇನ್ನೂ ಸ್ವಲ್ಪ ಮಾತಾಡ್ಕೋಬೇಕು ಅಂತ ಏನಾದರೂ ಇತ್ತು ಅಂದರೆ ಎಲ್ಲವೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಟೋಟಲಿ ಈ ವರ್ಷ ನಿಮಗೆ ಕಂಕಣ ಇದ್ದೇ ಇದೆ, ಅದಂತರ 100% ನಿಜ. ಇನ್ನು ಆರೋಗ್ಯದ ವಿಷಯದಲ್ಲಿ ನೀವು ಆಲಸ್ಯ ಮಾಡ್ಕೋಬೇಡಿ, ಎಣ್ಣೆ ಇರೋ ಪದಾರ್ಥ ಜಾಸ್ತಿ ತಿನ್ನಬೇಡಿ. ಹಾಗೆಯೇ ಊಟ ಕರೆಕ್ಟಾಗಿ ಮಾಡಿ, ಕಡಿಮೆ ತಿನ್ನೋದು, ಯಾವಾಗ ಬೇಕಾದಾಗ ಊಟ ಮಾಡಿದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಹಲ್ಲು ನೋವು ಬರುತ್ತೆ, ಮೈಕೈ ನೋವು ಬರುತ್ತೆ, ಸ್ವಲ್ಪ ದಪ್ಪ ಆಗ್ತೀರಾ ಇಲ್ಲ ತೆಳ್ಳಗಾಗ್ತೀರಾ. ಸೊ ಇವೆಲ್ಲ ಪ್ರಾಬ್ಲಮ್ ನಿಮಗೆ ಬರೋಂಥ ಚಾನ್ಸಸ್ ಇದ್ದಾವೆ. ಆರೋಗ್ಯದ ಕಡೆ ಗಮನ ಕೊಡಿ, ಆಲಸ್ಯ ಮಾಡ್ಕೊಬೇಡಿ. ಅವೆಲ್ಲ ಮಿಕ್ಕಿದ್ದೀವಿ ಇಷ್ಟೇ ಬಿಟ್ಟರೆ ಇನ್ನೇನು ನೋವಿಲ್ಲ, ಚೆನ್ನಾಗಿರ್ತೀರ. ದೊಡ್ಡ ದೊಡ್ಡ ಕಾಯಿಲೆ ಯಾವುವು ನಿಮಗೆ ಬರೋದಿಲ್ಲ, ಸಣ್ಣ ಪುಟ್ಟ ಬರ್ತಾವೆ ಅಷ್ಟೇ. ಅವೆಲ್ಲ ಆರೋಗ್ಯ ಸಮಸ್ಯೆನೇ ಅಲ್ಲ ಹೇಳಬೇಕು ಅಂದರೆ. ಸೊ ಎಚ್ಚರಿಕೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿದ್ದೀವಿ ಸ್ನೇಹಿತರೆ, 2027ನೇ ಇಸ್ವಿಲಿ ನೀವು ಶನಿದೇವರ ಅನುಗ್ರಹ ನಿಮಗೆ ವರ್ಷ ಪೂರ್ತಿ ಇರೋದ್ರಿಂದ ಪ್ರತಿ ಶನಿವಾರ ಶನಿದೇವರ ಒಂದು ದರ್ಶನ ಮಾಡಿಕೊಳ್ಳಿ, ಎಳ್ಳುಬತ್ತಿ ಹಚ್ಚಿ. ಅಲ್ಲಿಂದ ನಿಮ್ಮ ವ್ಯಾಪಾರ, ಉದ್ಯೋಗ ಅಥವಾ ವ್ಯವಹಾರ ಎಲ್ಲದರಲ್ಲೂ ಸಕ್ಸಸ್ ಕಾಣ್ತೀರಾ. ಕುಟುಂಬದ ವಿಚಾರದಲ್ಲಿ ನಿಮ್ಮ ಗುರುಗ್ರಹದ ಅನುಗ್ರಹದಿಂದ ಅಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಅಪ್ ಟು ಮೇವರೆಗೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಜೂನಿಂದ ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷವಾಗಿರ್ತೀರ, ದಾಂಪತ್ಯ ಜೀವನದಲ್ಲೂ ಕೂಡ ನೀವು ಖುಷಿಯಾಗಿ ಇರ್ತೀರ. ಹೊಸ್ದಾಗಿ ಮದುವೆ ಆದ್ರಿ ಅಂದರೆ ಅಲ್ಲಿ ಕೂಡ ನಿಮಗೆ ಸಂತೋಷಕರವಾದ ವಾತಾವರಣ ಇರುತ್ತೆ. ಮದುವೆಗೆ ಟ್ರೈ ಮಾಡಿ, ಕೆಲಸಕ್ಕೆ ಟ್ರೈ ಮಾಡಿದ್ರೆ ಕೆಲಸ ಸಿಗುತ್ತೆ. ವ್ಯಾಪಾರ ವ್ಯವಹಾರ ನೀವೇನಾದರೂ ಅಪ್ಡೇಟೆಡ್ ಮಾಡಬೇಕು, ಎಕ್ಸ್ಟ್ರಾ ಏನಾದರೂ ಆ್ಯಡ್ ಆನ್ ಮಾಡಬೇಕು ಅಂತಂದರೆ ಮಾಡಿ. ಇಲ್ಲ ಹೊಸ ಉದ್ಯೋಗ ನೀವೇನಾದರೂ ಸೃಷ್ಟಿ ಮಾಡಬೇಕು ಅಂದ್ಕೊಂಡ್ರೆ ಮಾಡಿ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೂ ಕೂಡ ಮಾಡಿ. ಎಲ್ಲದಕ್ಕೂ ಈ ವರ್ಷ ನಿಮಗೆ ತುಂಬ ಒಳ್ಳೆಯದಿದೆ. 2027 ಬರೋದ್ರೊಳಗೆ ನೀವು ಸೆಟ್ಲ್ ಆಗಿಬಿಡಿ. ಇಲ್ಲ ಅಂತಂದರೆ 2027ರಿಂದ ನಿಮಗೆ ಸಡನ್ ಸ್ಟಾರ್ಟ್ ಆಗೋದ್ರಿಂದ ನಿಮ್ಮ ಒಂದು ಜೀವನನ ನೀವು ಇವಾಗಲೇ ಸೆಟಲ್ ಮಾಡ್ಕೋಬೇಕು, ಮಾಡ್ಕೊಂಡ್ರೆ ಬೆಟರ್ ಅಂತ.